ನಮ್ಮ LNZ ಟಿವಿಲಿ ಬರೀ 5,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಟಿವಿ ಜೊತೆಗೆ 3,000 ರೂಪಾಯಿ ಸ್ಪೀಕರ್ ನಿಮ್ಗೆ ಕೊಡಿಸ್ತೀನಿ. ಬೇಡವಾ? 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಗುರು. 24, 32, 40, 43, 50, 55, 65 ಯಾವ್ದು ಬೇಕಾದ್ರೆ ತಗೊಳ್ಳಿ, ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಆಂಡ್ರಾಯ್ಡ್ ಬೇಕಾ ಅಥವಾ ವೆಬ್ ಓಎಸ್ ಬೇಕಾ, ಎರಡೂ ಇದೆ ನಮ್ಮ LNZ ಅಲ್ಲಿ. ಬೆಂಗಳೂರು ಅನ್ಕೊಂಡಿದ್ದೀರಾ? ಆಲ್ ಓವರ್ ಕರ್ನಾಟಕ ಕೂಡ ತಗೊಳ್ಳಿ. ಇಡೀ ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಇದೆ. 1 ರೂಪಾಯಿ ದುಡ್ಡು ಕೊಡುವೆ, ಇಷ್ಟ ಆಗಿಲ್ವ ವಾಪಸ್ ಕಳಿಸಿ, ತೊಂದರೆ ಇಲ್ಲ. ನಮ್ಮ ಶುರು ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಬರೋರಿಗೆ ಇನ್ನೂ ಎಕ್ಸ್ಟ್ರಾ 500 ಡಿಸ್ಕೌಂಟ್ ನಾವು ಕೊಡಕ್ಕೆ ರೆಡಿ ಇದೀವಿ. ನಮ್ಮ ಹತ್ರ LNZ ಮಾತ್ರ ಅಲ್ಲ, ಬೇರೆ ಬ್ರ್ಯಾಂಡ್ ಸರ್ವಿಸ್ ನಾವು ಮಾಡ್ಕೊಡ್ತೀವಿ ಬಜೆಟ್ ಫ್ರೆಂಡ್ಲಿ ಆಗಿ. ಹೊರಗಡೆ 65 ಇಂಚ್ ಟಿವಿ 65,000 ರೂಪಾಯಿ ಹೇಳ್ತಿದ್ದಾರೆ, ಬಟ್ ನಮ್ಮ LNZ ಹತ್ರ ಬನ್ನಿ, ಬರೀ 55,000 ರೂಪಾಯಿ ಕೊಡ್ತೀನಿ, ಇನ್ಕ್ಲೂಡಿಂಗ್ ನಿಮಗೆ ಹೋಮ್ ಥಿಯೇಟರ್ ಸಮೇತ. ಏನಂತೀರಾ? ಎಲ್ಲರೂ ಬಿಸ್ನೆಸ್ ಮಾಡೋದು ಲಾಭಕ್ಕೋಸ್ಕರ, ಬಟ್ ನಾನು ಸ್ವಲ್ಪ ಡಿಫ್ರೆಂಟು. ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದೇ ನನ್ನ ಲಾಭ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ, ಒಂದು ಹೊಸ LED ಟಿವಿ ಇನ್ಫಾರ್ಮೇಶನ್ ಜೊತೆ. ಅದು ವೀಕ್ಷಕರೇ, ಕನ್ನಡಕೋರ ಚಾನಲ್ ಆಲ್ಮೋಸ್ಟ್ 6 ತಿಂಗಳಾಯಿತು ನಾನು ನಿಮಗೆ ಟಿವಿಗಳನ್ನು ತರ್ತಾ ಇಲ್ಲ. ಬಟ್ ಇವಾಗ ಏನು ವೆಕೇಶನ್ ತಾನೇ, ಸಮ್ಮರ್ ವೆಕೇಶನ್ಸ್ ನಡೀತಾ ಇದೆ, ಮಕ್ಕಳೆಲ್ಲ ಖಾಲಿ ಕೂತ್ಕೊಂಡಿದ್ದಾರೆ. ಸೊ ಮನೇಲಿ ಪ್ರತಿ ಮನೇಲೂ ಕೂಡ ಟಿವಿಗಳು ಇರಲೇಬೇಕು. ಸೊ ನೀವು ಟಿವಿಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ, ಹೊಸ ಹೊಸ ಟಿವಿನ ತೊಗೊಂಡ್ಬರ್ತಾ ಇದ್ದೀರಾ. ಹಾಗಾದರೆ ಯಾವ ಟಿವಿ ತರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು LMZ ಬ್ರ್ಯಾಂಡನ್ನು. ಯಾಕೆ LMZ ಬ್ರ್ಯಾಂಡನ್ನು ಅಂತಂದರೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ, ಪ್ರೈಸ್ಗಳು ಅಫೋರ್ಡೆಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಎಷ್ಟು ಅಫೋರ್ಡೆಬಲ್ ಆಗಿರುತ್ತೆ, ಏನು ಕ್ವಾಲಿಟಿ ಇರುತ್ತೆ, ತುಂಬ ಡೌಟ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ LMZ ಬ್ರ್ಯಾಂಡ್ ಕಡೆಯಿಂದ ಇಮ್ರಾನ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಹಾಯ್ ಎಲ್ರು ನಮಸ್ಕಾರ. ತುಂಬ ದಿನ ಆಗೋಯ್ತು ನಿಮ್ಮ ಜೊತೆ ಮೀಟ್ ಆಗಿ. ಹತ್ರ ಬನ್ನಿ ಸರ್ ನನ್ನ ಜೊತೆ. ಸೊ ನಾನು ಫಸ್ಟ್ ಕೇಳುವಂಥದ್ದು, ನಾನು ತುಂಬ ದಿನ ಮೇಲೆ ಬರ್ತಾ ಇದ್ದೀನಿ. ಸೊ ಬರ್ತಾ ಇದ್ದಂಗೆ ನಮ್ಮ ವೀಕ್ಷಕರಿಗೆ ಧಮಾಕ, ಸರ್ಪ್ರೈಸ್, ಆಫರ್ ಎಲ್ಲದೂ ಬೇಕು. ಸಮ್ಮರ್ ಆಫರ್ ಕೊಟ್ಬಿಡೋಣ ಅಂತೀರಾ? ಈ ಬಿಸಿಲಿಗಲ್ಲಿಗೆ ಇನ್ನೂ ಸ್ವಲ್ಪ ಬಿಸಿಯಾಗಿ ಕೊಟ್ಬಿಡೋಣ. ಸರ್ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆನೆ ಆಫರ್ ಕೊಟ್ಬಿಡಿ ಸರ್. ಏನು ಆಫರ್ ಕೊಡ್ತಾ ಇದ್ದಾರೆ ಸರ್? ನಮ್ಮ ಹತ್ರ 32 ಇಂಚ್ ಟಿವಿಯಿಂದ ಯಾವುದೇ ಒಂದು ಟಿವಿ ತಗೊಂಡ್ರು ಕೂಡ ಪ್ರತಿಯೊಂದು ಟಿವಿಗೂ ಕೂಡ ನಿಮ್ಗೆ ಹೋಮ್ ಥಿಯೇಟರ್ ಸಮೇತ ಸಿಗುತ್ತೆ ಸರ್. ಇದು ಹೋಮ್ ಥಿಯೇಟರ್. ಹೋಮ್ ಥಿಯೇಟರ್ ಬೇಡವಾ? ನಿಮ್ಗೆ ಹೋಮ್ ಥಿಯೇಟರ್ ಬೇಡ ಅಂದ್ರೆ 1,500 ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್. 1,500 ರೂಪಾಯಿ ಕ್ಯಾಶ್ ಬ್ಯಾಕ್. ಅದು ಎಷ್ಟೇ ಆಗಿರ್ಲಿ ಅದನ್ನ 1,500 ಆಫ್ ಮಾಡ್ಬಿಡ್ತೀರಾ? ಹೌದು ಅಲ್ವಾ? ಅದು ಮಾತ್ರ ಅಲ್ಲ, ಯೂಶುವಲ್ ಆಗಿ ಎಲ್ಲಾ ಒಂದು ಬ್ರ್ಯಾಂಡ್ಸ್ ಇರ್ಲಿ, ನಾನು ಸರ್ಪ್ರೈಸ್ ಲಾಸ್ಟ್ ಹೇಳ್ತೀನಿ ಅಂತಾರೆ, ಬಟ್ ನಾವು ಫಸ್ಟ್ ಹೇಳ್ತಿದ್ವಿ. ಫಸ್ಟೇ ಬೇಕು. ಇನ್ನೂ ಒಂದು ಬಿಟ್ಟಿದ್ದೀನಿ. ನಮ್ಮ ಒಂದು ಶುರು ಮಾಡೋಣ ಮತ್ತೆ ಕನ್ನಡಕೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಭೇಟಿ ಮಾಡಿ ನಮ್ಮ ಟಿವಿನ ಪರ್ಚೇಸ್ ಮಾಡಿದ್ರೆ ಇನ್ನೂ 9 ರೂಪಾಯಿ ಎಕ್ಸ್ಟ್ರಾ ನಾವು ಡಿಸ್ಕೌಂಟ್ ಕೊಟ್ಬಿಡೋಣ. ಸೊ 2,000 ರೂಪಾಯಿ ಡಿಸ್ಕೌಂಟ್ ಫ್ಲಾಟ್ ಆಗಿ ಇದು ತೋರಿಸ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಯಾವ್ದಪ್ಪ ಹೋಮ್ ಥಿಯೇಟರ್ ಅಂತ ಯೋಚನೆ ಮಾಡ್ತಾ ಇದ್ರ? ಯಾವ್ದ ಕಾಂಜಿ ಪಿಂಜಿ ಕೊಡ್ತಾ ಇಲ್ಲ. ಇದು ಕೂಡ ಏನು ಲೋಕಲ್ ಅಲ್ಲ ಸರ್. ಇದ್ರ ಬಗ್ಗೆ ಹೇಳಿ. ಇದು ಕೂಡ ಬ್ರ್ಯಾಂಡ್ JM Tech ಅಂತ ನಾವು ಬ್ರ್ಯಾಂಡ್ ನ ಇದನ್ನ ಇದ್ ಮಾಡ್ತಿರೋದು. ಎಷ್ಟು ವರ್ತಿದೆ ಈ ಒಂದು ಬ್ರ್ಯಾಂಡ್ ಜೊತೆ ನಾವು ಟೈ ಅಪ್ ಮಾಡಿದೀವಿ. ಇದ್ರದ್ದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 3,000 ರೂಪಾಯಿ ಕಮ್ಮಿ ಅಂತೂ ಮಾರ್ತಿಲ್ಲ ಸರ್ ಎಲ್ಲೂ ಕೂಡ. ಸೊ ಇದು ನೀವು ಬೇರೆ ಹೋಮ್ ಥಿಯೇಟರ್ ಬೇಕಂದ್ರೂ ಕೂಡ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದ್ರದ್ದು ಕಾಸ್ಟ್ 2,000 ರೂಪಾಯಿ ಸರ್. ನಾನು 2,000 ರೂಪಾಯಿ ಯಾವ್ದು ಕಿತ್ತೋಗಿರೋ ಹೋಮ್ ಥಿಯೇಟರ್ ಕೊಡ್ತಿಲ್ಲ ಸರ್. ಇದಕ್ಕೂ ಕೂಡ 1 ವರ್ಷ ವಾರಂಟಿ ನಿಮ್ಗೆ ಕೊಡ್ತೀನಿ. ವಾರಂಟಿ ಇದೆ. ಇದನ್ನ ನೀವು ಇದು ಟವರ್ ಸ್ಪೀಕರ್ ಅಂತ ಹೇಳ್ಬೋದು, ಮತ್ತೆ ಸೌಂಡ್ ಬಾರ್ ಅಂತ ಹೇಳ್ಬೋದು, ಹೋಮ್ ಥಿಯೇಟರ್ ಅಂತ ಹೇಳ್ಬೋದು. ಮಲ್ಟಿ ಸ್ಪೀಕರ್ ಇದು. ನನ್ನ ಹತ್ರ ಒಂದು 25 ವೆರೈಟಿ 35 ವೆರೈಟಿ ಇಲ್ಲ ಸರ್. ಇರೋದು ಒಂದೇ ಇಟ್ಕೋತೀನಿ. ಚೆನ್ನಾಗಿರುವಂತದ್ದು ಒಂದು ವಸ್ತು ಇಟ್ಕೊಂಡಿದ್ದೀನಿ, ಸಿಂಗಲ್ ವೆರೈಟಿ. ಬಟ್ ಇದನ್ನ ಕೊಡಕ್ಕೆ ರೆಡಿ ಇದ್ದೀರಾ? ಎಲ್ಲದೂ ಟಫ್ ಕೊಡ್ಬೋದು. ಒಂದು ಕ್ವಶನ್ ಕೇಳ್ತೀನಿ. ಜನ ಇದಿಷ್ಟೇ ನೋಡಲ್ಲ, ಕ್ವಾಲಿಟಿ ಅನ್ನೋದೊಂದಿರುತ್ತೆ, ಸರ್ವಿಸ್ ಅನ್ನೋದೊಂದಿರುತ್ತೆ. ಯಾಕೆ ನಮ್ಮ ವೀಕ್ಷಕರು LMZ ಬ್ರ್ಯಾಂಡ್ ಅನ್ನು ಚೂಸ್ ಮಾಡಬೇಕು? ಏನ್ ಹೇಳ್ತೀರಾ ಇದಕ್ಕೆ ಸರ್? ಫಸ್ಟ್ ಆಫ್ ಆಲ್ LMZ ಆಲ್ಮೋಸ್ಟ್ ನಮ್ಮ ಕರ್ನಾಟಕವರ ಸರ್ ಜೊತೆ ಟೈಅಪ್ ಆಗಿ ನಾವು ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ, 4 ವರ್ಷ ಆಯ್ತು. ಮತ್ತೆ ಏನಂದ್ರೆ LMZ ಅಂತ ನಾವು ಟಿವಿ ಒಳಗಡೆ ತಗೊಂಬರಕ್ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ ಸರ್. ಬೇರೆ ಬ್ರ್ಯಾಂಡ್ಸ್ ಇರಲಿ, ಯಾವುದೇ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇರಲಿ, ಸೋನಿ, MI, ಸ್ಯಾಮ್ಸಂಗ್ ಎಕ್ಸೆಟ್ರಾ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ. ಎಲ್ಲ ಒಂದು ಬ್ರ್ಯಾಂಡ್ಸ್ ಅಲ್ಲೂ ಕೂಡ ಕಾಮನ್ ಆಗಿ ಒಂದು ನೆಗೆಟಿವ್ ಪಾಯಿಂಟ್ಸ್ ಏನಿದೆ ಅಂತ ಅದನ್ನ ನಾವು ಪಿಕ್ ಮಾಡ್ಕೊಂಡ್ವಿ, ರಿಸರ್ಚ್ ಮಾಡಿದ್ವಿ. ಹಾ ಸರ್. ಸುಮಾರು 1 ವರ್ಷನೇ ಅದ್ರಲ್ಲಿ ಟೈಮ್ ತಗೊಂಡ್ವಿ ಸರ್. ಜಸ್ಟ್ ಜೋಬಂದ ದುಡ್ಡು ಹಾಕಿ ವ್ಯಾಪಾರ ಮಾಡೋಂತ ಮಾಡಿಲ್ಲ ಸರ್. ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಏನ್ ನಾವು ಬೆನಿಫಿಟ್ ಕೊಡಬೇಕು ಅಂತ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ತಗೊಂಡ್ಬಿಟ್ಟು ಹಂಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನೀವು ಕೇಳಿದ್ರಲ್ಲ, ಈ ಒಂದು ಪ್ರಶ್ನೆಗೆ ಇದೇ ಉತ್ತರ. ಯಾವುದೇ ಬ್ರ್ಯಾಂಡ್ ಇರಲಿ ಸರ್, ಎಲ್ಲಾ ಬ್ರ್ಯಾಂಡ್ಸು ಕೂಡ ಅವ್ರು ಕೊಡೋದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇಲ್ಲಿ 1 ವರ್ಷ ಸರ್ವಿಸ್ ವಾರಂಟಿ ಅಂತ ಕೊಡ್ತಾರೆ. 1 ವರ್ಷ ಸರ್ವಿಸ್ ವಾರಂಟಿ ಅಂತ ಕೊಡ್ತಾರೆ ಸರ್. ನಾವು ಅದರಲ್ಲಿ ಫಸ್ಟ್ ಥಿಂಗು ಜನರಿಗೆ ಬ್ರ್ಯಾಂಡ್ ಅಂತ ಒಂದು ವಿಷಯ ಬಂದ ತಕ್ಷಣ
ಅವ್ರಿಗೆ ಸ್ಟ್ರೈಕ್ ಆಗೋದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಲ್ವಾ. ಹೌದು, ನಿಮಗೂ ಇರ್ಲಿ ನನಗೂ ಇರ್ಲಿ, ಚಿಕ್ಕ ವಯಸ್ಸಿಂದ ಟಿವಿ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ಈ ಸೋನಿ, ಸ್ಯಾಮ್ಸಂಗ್, LG, ಈಗ ಟ್ರೆಂಡಿಂಗ್ ಇರುವಂತ MI. ಅವರು ಏನಕ್ಕೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾರೆ, ಬಟ್ ಅವರಲ್ಲೂ ಕೂಡ ಬರೀ 1 ವರ್ಷ ಸರ್ವಿಸ್ ವಾರಂಟಿ ಇಟ್ಟಿದ್ದಾರೆ. ಹೌದು, 1 ವರ್ಷ 365 ದಿವಸ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾ ಇದೀನಿ. ರಿಪ್ಲೇಸ್ಮೆಂಟ್ ಸರ್ವಿಸ್ ಅಂತಂದ್ರೆ ಸರ್, ನಮ್ಮ ಕಡೆಯಿಂದ ಈಗ ಒಂದು ಟಿವಿ ನಿಮ್ಗೆ ಕೊಟ್ಟಿದ್ದೀವಿ ಈ ಒಂದು ಪರ್ಟಿಕ್ಯುಲರ್ ಡೇಟ್ಗೆ. 1 ವರ್ಷದ ಒಳಗಡೆ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರು ಆದ್ರೆ ನಮ್ಮ ಕಡೆ ಅದು ಡಿಫೆಕ್ಟ್ ಇದ್ರೆ ಆ ಟಿವಿನ ತೆಗೆದುಬಿಟ್ಟು ಹೊಸ ಟಿವಿ ನಿಮ್ಗೆ ಕೊಡಲಾಗಿದೆ. ಹೊಸದೇ ಕೊಟ್ಬಿಡ್ತೀರಾ? ಹೊಸದು ಹಳೇದಲ್ಲ, ಒಂದೇ ವರ್ಷದಲ್ಲಿ ಹೊಸದು ಅನ್ಬಾಕ್ಸ್ ಪೀಸು ಹೊಸದೇ ಕೊಡಕ್ ನಾನು ರೆಡಿ ಇರ್ತೀನಿ. ಸರ್ವಿಸ್ ವಾರಂಟಿ ಅಲ್ಲ, ಆಲ್ಮೋಸ್ಟ್ ನನಗೆ ರಿಸ್ಕೇ ಸರ್. ಓಕೆ, ಪರವಾಗಿಲ್ಲ ಸರ್, ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಕಸ್ಟಮರ್ಗೆ ಏನು ಅವ್ರಿಗೆ ಯೂಸ್ಫುಲ್ ಆಗಿದ್ರೆ ನನ್ನ ಹತ್ರ ಬರ್ತಾರೋ ನಾನು ಅದು ಕೊಡಕ್ಕೆ ರೆಡಿ ಇದ್ದೀನಿ. ಆಮೇಲೆ ಲೇಟೆಸ್ಟ್ ಆಗಿ WebOS ಬರ್ತಾ ಇದೆ, 55-65 ಇಂಚಸ್ ಬರ್ತಾ ಇದೆ, ಎಲ್ಲ ಅವೈಲೇಬಲ್ ಇದೆ. ಎಲ್ಲ A to Z. ಎಲ್ಲಿಂದ ನಿಮ್ದು ಸ್ಟಾರ್ಟ್ ಆಗೋದು? ಇಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ. ಈಗ ಫಸ್ಟ್ 17 ಇಟ್ಟಿದ್ವಿ, ಈಗ ಅದು ನಾವು ಸ್ಟಾಪ್ ಮಾಡಿದೀವಿ ಡ್ಯೂ ಟು ಸಮ್ ಕ್ವಾಲಿಟಿ ರೀಸನ್. 24 ಇಂದ ನಮ್ಮ ಹತ್ರ ಈಗ ಸ್ಟಾರ್ಟ್ ಆಗೋದು. ಮ್ಯಾಕ್ಸ್ ಅಂತಂದ್ರೆ 65 ತನಕ ಇದೆ. ಒಂದ್ ಕಡೆಯಿಂದ ಬಂದ್ಬಿಡೋಣ, ಚಿಕ್ಕದ್ರಿಂದ ದೊಡ್ಡದವರೆಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡೋಣ. ಹಾಗಾದ್ರೆ ಬನ್ನಿ ಸರ್. ಆದಷ್ಟು ನಾನು ತುಂಬಾ ಡ್ರ್ಯಾಗ್ ಮಾಡೋದು ಬೇಡ, ಪಟ್ಪಡ ಅಂತ ಮುಗಿಸ್ಬಿಡೋಣ. ಇನ್ನೂ ಸ್ವಲ್ಪ ಅವ್ರಿಗೆ ಇನ್ ಡೀಟೇಲ್ ಆಗಿ ಬೇಕು ಅಂದ್ರೆ ನಾನು ಚಿಕ್ಕ ಚಾನಲ್ ಇಟ್ಟಿದ್ದೀನಿ ಸರ್. ಶುರು ಮಾಡೋಣ ಅಂತ ಒಂದು ಚಾನಲ್ ಇಟ್ಕೊಂಡಿದ್ದೀನಿ. ಅದು ನಿಮ್ಮ ಆಶೀರ್ವಾದ ಏನೋ ಈ ಒಂದು ಟಿವಿಗಳನ್ನ ಇನ್ನೂ ಡೆಪ್ತ್ ಆಗಿ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಆ ಒಂದು ಚಾನಲ್ ಒಳಗೆ ಹೋದ್ರೆ ಪ್ರತಿ ಒಂದು ಟಿವಿಗೂ ಕೂಡ ಅಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದೆ. ನಿಮ್ ಬಾಯಿಂದ ಸ್ವಲ್ಪ ಖಂಡಿತವಾಗ್ಲು ವೀಕ್ಷಕರೇ, ಜೊತೆಯಲ್ಲಿ ಅಷ್ಟೇ ಅಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 500 ರೂಪಾಯಿ ಡಿಸ್ಕೌಂಟ್ ಬೇರೆ ಎಕ್ಸ್ಟ್ರಾ ಸಿಗ್ತಾ ಇದೆ. ಯಾಕೆ ಬಿಡ್ತೀರಾ? ಫ್ರೀ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು, ಫ್ರೀ ಆಗಿ ವಿಡಿಯೋಸ್ಗಳನ್ನ ನೋಡ್ಬೋದು, ಜೊತೆಯಲ್ಲಿ 500 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಯಾಕೆ ಬಿಡ್ತಾರೆ? ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ನಮ್ಮ ಹತ್ರ LMZ ಬ್ರ್ಯಾಂಡ್ ಅಲ್ಲಿ ಸ್ಟಾರ್ಟ್ ಫ್ರಮ್ 24 ಇಂಚಿಂದ 24 ಇಂಚ್ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇದು ಬಂದ್ಬಿಟ್ಟು ನಿಮಗೆ ಬೇರೆ ಟಿವಿಗೆ ಮಾತ್ರ ಅಲ್ಲ ಸರ್, ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. CCTV ಪರ್ಪಸ್ ಯೂಸ್ ಮಾಡಬಹುದು, ಮತ್ತೆ ಟಿವಿ ಪರ್ಪಸ್ ಯೂಸ್ ಮಾಡಬಹುದು, ಮತ್ತೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಪರ್ಪಸ್ ಯೂಸ್ ಮಾಡಬಹುದು ಸರ್. ಮೂರಕ್ಕೂ ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ಇದು ಬರೀ ಟಿವಿ ಮಾತ್ರ ನಿಮ್ಗೆ, ಇದು ಆಂಡ್ರಾಯ್ಡ್ LED ಟಿವಿ ಮಾತ್ರ 1080 ಪಿಕ್ಸೆಲ್ ಅಲ್ಲಿ ಪ್ಲೇ ಆಗುವಂತದ್ದು ಸರ್. ಸರಿ ಓಕೆನಾ? 1080 ಪಿಕ್ಸೆಲ್ ಪ್ಲೇ ಆಗುವಂತದ್ದು. ಕ್ವಾಲಿಟಿ ಸರ್ ನಿಮಗೆ 1 ವರ್ಷ ರಿಪ್ಲೇಸ್ಮೆಂಟ್, 2 ವರ್ಷ ಸರ್ವಿಸ್ ಇದಕ್ಕೂ ಕೊಡ್ತೀನಿ ಸರ್. ಓಕೆನಾ? ಇದು ಬಟ್ ನಾನ್ ಸ್ಮಾರ್ಟ್ ಇದು. ಇದರ ರೇಟು ನಾನು ಕೊಡ್ತಿರೋದು 5,500 ರೂಪಾಯಿ ಮಾತ್ರ, ಇನ್ಕ್ಲೂಡಿಂಗ್ ವಾಲ್ ಮೌಂಟ್. ಈಗ ನೆಕ್ಸ್ಟ್ ನಾನು ಹೋಗೋದು. ಸೊ ವಾಲ್ ಮೌಂಟ್ ಅಂದ್ರೆ ಇದು ತಾನೆ? ಇದೆ ಸರ್ ವಾಲ್ ಮೌಂಟ್. ಸರ್ ನೆಕ್ಸ್ಟ್ 13 ಇಂಚಸ್ ಹೋಗ್ಬಿಡೋಣ ಸರ್. ಈಗ 32 ಇಂಚಸ್ ಟಿವಿ ನಮ್ಮ ಹತ್ರ 2 ಮಾಡೆಲ್ ಇದಾವೆ ಸರ್. ಓಕೆನಾ? ಮೇಲಿರೋದು ನಿಮ್ಗೆ 10,000 ರೂಪಾಯಿ, ಕೆಳಗಿರೋದು 11,500 ರೂಪಾಯಿ. ಈ ಎರಡಕ್ಕೂ ಕಾಮನ್ ಆಗಿ ಇರುವಂತ ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳಿ ಸರ್. ಇದು ಸ್ಮಾರ್ಟ್ ಪ್ಲಸ್ ಆಂಡ್ರಾಯ್ಡ್ 1080 ಪಿಕ್ಸೆಲ್ ಅಲ್ಲಿ ಪ್ಲೇ ಆಗುವಂತದ್ದು ಒಂದು ಟಿವಿ, HD ಹೈ ಡೆಫಿನೇಷನ್. ಓಕೆನಾ? ಅಂಡ್ ಆಲ್ಸೋ ಇದು ಫ್ರೇಮ್ಲೆಸ್, ಬೆಜರ್ಲೆಸ್ ಅಂತೀವಿ. ಫ್ರೇಮ್ ಬರಲ್ಲ. ಓಕೆನಾ? ನ್ಯಾರೋ ಇರುತ್ತಲ್ವಾ ಇದು. ಮತ್ತೆ ಇದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಯೂಟ್ಯೂಬ್, ಸ್ಕ್ರೀನ್ ಮಿರರಿಂಗು, ಎಕ್ಸೆಟ್ರಾ ಬೇಕಾದಂತೂ ಫೀಚರ್ಸ್ ಒಂದು ಫೋನಲ್ಲಿ ಇರುವಂತ ಒಂದು 70-80% ಫೀಚರ್ಸ್ ಈ ಟಿವಿಯಲ್ಲಿ ನಿಮಗೆ ಅವೈಲೇಬಲ್ ಇದೆ. ಓಕೆನಾ? ಮತ್ತೆ ಇದಕ್ಕೂ ಕೂಡ 1 ವರ್ಷ ರಿಪ್ಲೇಸ್ಮೆಂಟ್, 2 ವರ್ಷ ಸರ್ವಿಸ್ ವಾರಂಟಿ ಅವೈಲೇಬಲ್ ಇದೆ. ಈಗ ನಾನು ಹೇಳಿದ್ನಲ್ಲ, ಇದು 10,000, ಇದು 11,500. ಎರಡಕ್ಕೂ ಏನಾದ್ರೆ ಡಿಫರೆನ್ಸ್, ಈ ಒಂದು 11,500 ರೂಪಾಯಿ ಟಿವಿಗೆ ನಿಮ್ಗೆ ಬ್ಲೂಟೂತ್ ಮತ್ತೆ ಆಂಡ್ರಾಯ್ಡ್ ರಿಮೋಟ್ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಇದರಲ್ಲಿ ಬರಲ್ಲ ಅಷ್ಟೇ. ಅಷ್ಟೇ ಡಿಫರೆನ್ಸ್. ಬ್ಲೂಟೂತ್, ಆಂಡ್ರಾಯ್ಡ್ ರಿಮೋಟ್, ವಾಯ್ಸ್ ಕಂಟ್ರೋಲ್ ರಿಮೋಟ್ ಇದ್ರಲ್ಲಿ ಸಿಗುತ್ತೆ, ಇದ್ರಲ್ಲಿ ಸಿಗಲ್ಲ. ಅದನ್ನ ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಸರ್. ಓಕೆನಾ? ಅದಿಲ್ದಿರೆ ಇಂಪಾರ್ಟೆಂಟ್ಲಿ ನಾನು ಕೊಡ್ತಿರೋ ಈ ಒಂದು ರೇಟಿಗೆ ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್ ಮತ್ತೆ ನಿಮಗೆ ವಾಲ್ ಮೌಂಟ್ ಕೂಡ. ಸೊ ಈ ಹೋಮ್ ಥಿಯೇಟರ್ ಕೂಡ ಸಿಗ್ತಾ ಇದೆ. ಹೋಮ್ ಥಿಯೇಟರ್ ವಾಲ್ ಮೌಂಟ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಡ ಅಂದ್ರೆ ಅದು ಹೇಳೋದಲ್ಲ ಮುಂಚೆ ತರ ಓಪನಿಂಗ್ ಇಲ್ಲಿ ಅಂತರ ಫುಲ್ ಹೀರೋ ತರ ಮಾತಾಡ್ತಿದ್ವಲ್ಲ, 1,500 ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್. ನಿಮ್ಗೆ ಹೋಮ್ ಥಿಯೇಟರ್ ಬೇಡ ಅಂದ್ರೆ, ಇಲ್ಲ ನಾನು ಮುಂದ್ಗಡೆ ಬೈಕಲ್ಲಿ ಬಂದು ತಗೋತೀನಿ ಅಂದ್ರೆ, ಬರೀ ಬೈಕಲ್ಲಿ ಬಂದ್ರೆ ಮಾತ್ರ ಸಾಕಾಗಲ್ಲ. ಶುರು ಮಾಡೋಣ ಚಾನಲ್ ಮತ್ತೆ ಕನ್ನಡ ಗೋರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಹತ್ರ ಮುಂದ್ಗಡೆ ಭೇಟಿ ಮಾಡ್ಕೊಂಡು ಓಕೆ ಮಾಡ್ರೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡೋಣ. ಆಲ್ಮೋಸ್ಟ್ 2,000 ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಫರ್ ಸಿಗುತ್ತೆ. ಹೋಮ್ ಥಿಯೇಟರ್ ಬೇಡ ಅಂದ್ರೆ, ಬಟ್ ಮುಂದ್ಗಡೆ ಬರಬೇಕು. ಓಕೆನಾ ಸರ್? ಇದು ಆಗಿದೆ ಸರ್ ಡೀಲು. ಡೀಲು ಅಂದ್ರೆ ನಮ್ಗೆ ಹೇಳ್ಬಿಡೋಣ, 10,000 ಇರೋದು 8,000 ಆಗ್ಬಿಡುತ್ತೆ.
ಹೌದು. ಇದು ಇದು ನಿಮ್ಗೆ 9,500 ರೂಪಾಯಿ 9,500 ರೂಪಾಯಿ ಆಗ್ಬಿಡುತ್ತೆ. ಬಟ್ ಇದು ಮುಂದ್ಗಡೆ ಬರ್ಬೇಕು ಸರ್. ಬರ್ಬೇಕಿಲ್ಲ. 500 ರೂಪಾಯಿ ಇದು ಡೀಲ್ ಹೇಳಿದ್ನಲ್ಲ, ಅದು ಅಫ್ಕೋರ್ಸ್ ಸ್ಕ್ರೀನ್ ಶಾಟ್ ತೋರಿಸಲೇಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ಇವಾಗ ಸರ್. ಇದು ಸರ್ ಇದು ಬಂದ್ಬಿಟ್ಟು 40 ಇಂಚಸ್ ಸರ್, 40 ಇಂಚು. 40 ಇಂಚಲ್ಲೂ ಕೂಡ ನಮ್ಮ ಹತ್ರ 2 ಮಾಡೆಲ್ ಅವೈಲೇಬಲ್ ಇದೆ. ಸರಿ. ಒಂದು ನಿಮ್ಗೆ 14,500, ಇನ್ನೊಂದು 15,500. 2 ಆಪ್ಷನ್. ಹೌದು ಸರ್. ಏನ್ ಡಿಫ್ರೆನ್ಸ್ ಸರ್? ಇದು ಬಂದ್ಬಿಟ್ಟು ನೀವು ಸೇಮ್ ನಿಮ್ಗೆ ಹೇಳಿದ್ನಲ್ಲ ಸರ್ 32 ಇಂಚಸ್ ಸೇಮ್ ಡೀಲ್ ಸರ್. ಒಂದೇ ತರ. ಏನ್ ನಾನು ನಿಮ್ಗೆ ಸರ್ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಓಕೆ. ಈಗ 32 ಇಂಚಲ್ಲಿ 10,000ಕ್ಕೂ ಮತ್ತೆ 11,500 ಏನ್ ಡಿಫ್ರೆನ್ಶಿಯೇಟ್ ನಿಮ್ಗೆ ತೋರಿಸಿದೆ, ಅದೇ ಡಿಫ್ರೆನ್ಶಿಯೇಟ್ ಇಲ್ಲಿಗೂ ಕೂಡ 14ವರೆಗೆ 15ವರೆಗೆ ವ್ಯತ್ಯಾಸ ಇದೆ. 1,000 ರೂಪಾಯಿ ವ್ಯತ್ಯಾಸ ಇದೆ. ಇಲ್ಲಿಗೆ ನಿಮ್ಗೆ ಬ್ಲೂಟೂತ್ ವಾಯ್ಸ್ ಕಂಟ್ರೋಲ್ ರಿಮೋಟ್ ಬರಲ್ಲ, ಇದಕ್ಕೆ ಬರುತ್ತೆ ಅಷ್ಟೇ. ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್, 1 ವರ್ಷ ರಿಪ್ಲೇಸ್ಮೆಂಟ್, 2 ವರ್ಷ ಸರ್ವಿಸು, ವಾಲ್ ಮೌಂಟು ಇದೆಲ್ಲ ಸಿಗ್ಬಿಡುತ್ತೆ. ನಾನು ತೋರಿಸೋದು 43 ಇಂಚಸ್ ಸರ್. 43 ಇಂಚು ಟಿವಿ. ಇಲ್ಲಿಗೂ ಕೂಡ ಸೇಮ್ 32 ಮತ್ತೆ 40ಗೆ ಏನ್ ವಿಷಯಗಳು ಹೇಳಿದ್ನೋ ಅದೇ ನಿಮ್ಗೆ ಇಲ್ಲೂ ಆಡ್ ಆಗುತ್ತೆ. ಸೇಮ್ HD 1080 ಪಿಕ್ಸೆಲ್ ನಿಮ್ಗೆ ಬರುತ್ತೆ, ಫ್ರೇಮ್ಲೆಸ್. ಮತ್ತೆ ನಿಮ್ಗೆ 1 GB ರ್ಯಾಮ್, 8 GB ಇನ್ಬಿಲ್ಟ್ ಮೆಮರಿ, ಮತ್ತೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಎಕ್ಸೆಟ್ರಾ ಸ್ಕ್ರೀನ್ ಮಿರರಿಂಗ್ ಅವೈಲೇಬಲ್ ಇದೆ. ಇದು ಕೂಡ ನಿಮ್ಗೆ 16,500 ಮತ್ತೆ 17,500 ಇನ್ಕ್ಲೂಡಿಂಗ್ ವಾಲ್ ಮೌಂಟು ಮತ್ತೆ ಹೋಮ್ ಥಿಯೇಟರು. ಇಲ್ಲಿಗೂ ಕೂಡ ಅದು ಹೇಳೋಣ ಸರ್, ನಮ್ದು ಜಾಗ ಸ್ವಲ್ಪ ಚಿಕ್ಕದು ಬಟ್ ಮನ್ಸು ಸ್ವಲ್ಪ ದೊಡ್ಡದು. ರೇಟಿಂಗ್ ನಾವು ಸ್ವಲ್ಪ ಬ್ರೇಕ್ ಮಾಡಿ ಕೊಡ್ತಿದ್ವು. ನಮ್ಮ ಹತ್ರ ವೆಬ್ ವಾಯ್ಸ್ ಅಂತ ಒಂದು ಮಾಡಲ್ ಇದೆ ಸರ್. ಇದರಲ್ಲಿ ನನ್ನ ಹತ್ರ ವೆಬ್ ವಾಯ್ಸ್ ಮಾಡಲ್ ಇದೆ. ಅದು 2160 ಪಿಕ್ಸೆಲ್ 4K ಸರ್. 43 ಇಂಚಿಗೆ HD ಸಾಕಷ್ಟು ಸರ್, ಸಾಕಾಗುತ್ತೆ. ಕೆಲವು ಕ್ಲೈಂಟ್ಸ್ ಇಲ್ಲ ನನಗೆ 4K ಬೇಕೇ ಬೇಕು, ನಾನು ಈ ಬ್ರ್ಯಾಂಡ್ ನೋಡಿದೀನಿ, ಆ ಬ್ರ್ಯಾಂಡ್ ನೋಡಿದೀನಿ, ನಾನು 4K ಇದ್ರೆ ಕೊಡಿ ಅಂತ ಕೆಲವು ಕಸ್ಟಮರ್ ಡಿಮಾಂಡ್ ಮಾಡ್ತಾರಲ್ಲ. ರಿಕ್ವೆಸ್ಟ್ ಮಾಡೋದಿದ್ರೆ, ಡಿಮಾಂಡ್ ಮಾಡೋದಿದ್ರೆ ಅವ್ರಿಗೋಸ್ಕರ ಕಸ್ಟಮರ್ ನಾನು ಕಲಿಯಕ್ಕೆ ಇಷ್ಟಪಡಲ್ಲ, ಅವ್ರಿಗೋಸ್ಕರ ನಾನು 43 ಇಂಚಸ್ಸಲ್ಲೂ ಕೂಡ ಇದಕ್ಕೆ ಜಾಗ ಎಲ್ಲ ಬಾಕ್ಸ್ ಇಲ್ಲಿ ಇಟ್ಟಿದ್ದೀನಿ. 43 ಇಂಚ್ ಟಿವಿ 21,500 ರೂಪಾಯಿಗೆ ವೆಬ್ ವಾಯ್ಸ್ ಮಾಡಲು ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್ ಎಲ್ಲ ಕೊಡ್ತೀನಿ. ವೆಬ್ ವಾಯ್ಸ್ ಸ್ವಲ್ಪ ಸ್ಪೆಷಲ್ ಸರ್, ನಿಮಗೆ ಲಾಸ್ಟ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ 55-65 ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಓಕೆನಾ ಸರ್? 21,500 ಸರ್. ಮುಂದೆ ಹೋಗ್ಬಿಡೋಣ. 50 ಇಂಚ್ ಸರ್, 50 ಇಂಚಸ್. ಇದು ನಿಮ್ಗೆ ಆಲ್ಮೋಸ್ಟ್ ಆಂಡ್ರಾಯ್ಡ್ ಎಲ್ಲ ಫುಲ್ಲಿ ಲೋಡೆಡ್ ಸರ್. ಇದು ಫುಲ್ಲಿ ಲೋಡೆಡ್. ಇದು ಕೂಡ ನಿಮ್ಗೆ 4K ಬಂದ್ಬಿಡುತ್ತೆ. ವಾಯ್ಸ್ ಕಂಟ್ರೋಲ್ ರಿಮೋಟ್, ಬ್ಲೂಟೂತ್, ಹೋಮ್ ಥಿಯೇಟರ್, ವಾಲ್ ಮೌಂಟ್, ಏಕ್ದಮ್ ಕ್ವಾಲಿಟಿ, ಫೈನ್ ಕ್ವಾಲಿಟಿ ಆಂಡ್ರಾಯ್ಡ್ ಟಿವಿ. ನಿಮಗೆ ನಾನ್ ಕೊಡ್ತಿರೋದು 25,000 ರೂಪಾಯಿ ಮಾತ್ರ, ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್ ಅಂಡ್ ವಾಲ್ ಮೌಂಟ್ ವಿತ್ 1 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಅಂಡ್ 2 years ಸರ್ವಿಸ್ ವಾರಂಟಿ. ಓಕೆನಾ? ಇದೆಲ್ಲ ಫೀಚರ್ಸ್ ಅವೈಲೇಬಲ್ ಇದೆ. ಇದರಲ್ಲೂ ಕೂಡ ನಿಮಗೆ ವೆಬ್ ವಾಯ್ಸ್ ಮಾಡಲ್ ಅವೈಲೇಬಲ್ ಇದೆ. ವೆಬ್ ವಾಯ್ಸ್ ಸಿಗುತ್ತೆ. ಹಾ ಸರ್, ವೆಬ್ ವಾಯ್ಸ್ ಮಾಡಲ್ ಅವೈಲೇಬಲ್ ಇದೆ. ಅದು ಬೇಕಂದ್ರೆ 27,500 ರೂಪಾಯಿ ಮಾತ್ರ. ಇದು 55 ಇಂಚ್ ನ ಆಂಡ್ರಾಯ್ಡ್ ಟಿವಿ ಸರ್. ಸರಿ, ಓಕೆ. ಇದು ನಾವು ಆಲ್ಮೋಸ್ಟ್ ಇದು ಕೂಡ ಫುಲ್ ಲೋಡೆಡ್. 2 GB ರ್ಯಾಮ್, 16 GB ಇನ್ಬಿಲ್ಟ್ ಮೆಮರಿ ಎಲ್ಲ ಫುಲ್ಲಿ ಲೋಡೆಡ್. 2 GB ರ್ಯಾಮ್ ಫುಲ್ಲಿ ಲೋಡೆಡ್. ಇದ್ರ ಬಗ್ಗೆ ನೀವು ನೆಗೆಟಿವ್ ಪಾಯಿಂಟ್ ಅಂತ ಒಂದು ಹೇಳಕ್ಕಿಲ್ಲ, ಅಷ್ಟು ಫೀಚರ್ಸ್ ಇರುವಂತ ಒಂದು ಟಿವಿ ಸರ್. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದ್ರದ್ದು ಬೆಲೆ ನಾನು ಕೊಡ್ತಿರೋದು ಬರೀ 31,500 ರೂಪಾಯಿ ಮಾತ್ರ, ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್, ಇನ್ಕ್ಲೂಡಿಂಗ್ ವಾಲ್ ಮೌಂಟ್, 1 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ, 2 ವರ್ಷ ಸರ್ವಿಸ್ ವಾರಂಟಿ ಸಮೇತ. ಇಲ್ಲಿಂದ ನಿಮ್ಗೆ ಸ್ವಲ್ಪ ಗೇಮ್ ಚೇಂಜ್ ಆಗುತ್ತೆ, ಆಟನೂ ಚೇಂಜ್ ಆಗುತ್ತೆ. ಏನಂದ್ರೆ ನಾನು ಅಲ್ಲಿಂದ ಆಂಡ್ರಾಯ್ಡ್ ಅಂತ ಹೇಳ್ತಿದ್ದೆ. ವೆಬ್ ವಾಯ್ಸ್ ಅಂದ್ರೆ ಏನಪ್ಪಾ, ಇದು ಏನೋ ಸ್ಪೈಡರ್ ಮ್ಯಾನ್ ವೆಬ್ ಬಿಡ್ತಾರೆ ಅವೆಲ್ಲ ಏನಿಲ್ಲ. ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ಗೂ ಮತ್ತೆ ಐಫೋನ್ಗೂ ವ್ಯತ್ಯಾಸ ಇರುತ್ತಲ್ಲ ಸರ್. ಕೆಲವು ಹೈಲೈಟ್ಸ್ ಇದೇ ಇರ್ತದೆ ಸರ್. ಇಲ್ಲಿ ತನಕ ನಾನು ತೋರಿಸಿರೋ ಪ್ರತಿಯೊಂದು ಟಿವಿಗೂ ಕೂಡ ಯಾವುದೇ ಒಂದು ಕ್ವಾಲಿಟಿ ಕಮ್ಮಿ ಇಲ್ಲ. ನೀವು ಆಲ್ಮೋಸ್ಟ್ MIಗೆ ಕಂಪೇರ್ ಮಾಡ್ಬೋದು ಸರ್. MI ಕಡಿಮೆ ಇಲ್ಲ ಸರ್, ಏನಂತೀರಾ? MI ಚೆನ್ನಾಗಿದೆ, ಅದೇ ಒಳ್ಳೆ ಬ್ರ್ಯಾಂಡ್. ಆ ಒಂದು MI ಮತ್ತೆ ವ್ಯೂ ಬ್ರ್ಯಾಂಡ್ಗೆ ನೀವು ಕಂಪೇರ್ ಮಾಡ್ಬೋದು ಸರ್, ಮಾಡ್ಕೋಬಹುದು. ಕೆಲವು ಕ್ಲೈಂಟ್ಸ್, ಕೆಲವು ಕಸ್ಟಮರ್ಸ್ ಅವರು ತುಂಬಾ ವರ್ಷದಿಂದ ಸೋನಿನ ಮತ್ತೆ ಸ್ಯಾಮ್ಸಂಗ್ ಯೂಸ್ ಮಾಡಿ ಉಪಯೋಗ ಆಗಿರೋ ಕಸ್ಟಮರ್. ಅವ್ರು ಇಲ್ಲಿ ಬಂದು ನೋಡಿದ್ಮೇಲೆ ಇದರಲ್ಲಿ ಒಂದು ಫೀಲ್ ಏನೋ ಮಿಸ್ ಆಗಿದೆ. ಅದೇ ಸರ್, ನಿಮ್ಗೆ ಗೊತ್ತಲ್ಲ ಸರ್, ಒಂದು ಐಫೋನ್ಗೂ ಆಂಡ್ರಾಯ್ಡ್ ಫೋನ್ಗೂ ಅದೇ ತರ ಒಂದು ಕಿಕ್, ಒಂದು ಹೈಲೈಟ್ ಮಿಸ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಯ್ತು. ಲಾಸ್ಟ್ ಅಲ್ಲಿ ಹುಡುಕಿ ವೆಬ್ ವಾಯ್ಸ್ ಅಂತ ಒಂದು ಮಾಡಲ್ ತಂದಿದ್ವಿ ಸರ್. ಓಕೆನಾ? ಕೆಲವು ಕ್ಲೈಂಟ್ಸ್ ನಾವೇ ಟೆಸ್ಟ್ ಮಾಡಿದ್ವಿ. ಸೋನಿ ಮತ್ತೆ ಸ್ಯಾಮ್ಸಂಗ್ ಯೂಸ್ ಮಾಡೋ ರೆಗ್ಯುಲರ್ ಕ್ಲೈಂಟ್ಸ್ ನ ತಂದು ಅವ್ರಿಗೆ ನಾವು ತೋರಿಸಿದ್ವಿ. 100% ಸಕ್ಸಸ್ಫುಲ್ ರಿಸಲ್ಟ್ ಅಂತ ಹೇಳಿದ್ರು. ಆ ಒಂದು ಕಸ್ಟಮರ್ಗೆ ಕವರ್ ಆಗುವಂಥದ್ದು ಸರ್. ಫುಲ್ಲಿ ಟಾಪ್ ನಾಚ್ ಕ್ವಾಲಿಟಿ ಸರ್, ಟಾಪ್ ನಾಚ್ ಕ್ವಾಲಿಟಿ. ಇದು ಇದು ವಿಡಿಯೋದಲ್ಲಿ ಅಷ್ಟು ಕವರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಯವಿಟ್ಟು ಮುಂದ್ಗಡೆ ಬಂದು ಭೇಟಿ ಮಾಡೋರಿಗೆ 100% ನಾನು ವ್ಯತ್ಯಾಸ ತೋರಿಸ್ತೀನಿ. ಅದಕ್ಕೂ ಏನ್ ವ್ಯತ್ಯಾಸ ಇದೆ, ಏನ್ ಹೈಲೈಟ್, ಏನ್ ಕಿಕ್ ಮಿಸ್ ಆಗ್ತಿದೆ ಅಂತ ನಾನು ನಿಮ್ಗೆ ವ್ಯತ್ಯಾಸ ತೋರಿಸ್ಬಿಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ. ವೆಬ್ ವಾಯ್ಸ್ ಒಂದು ಮಾಡಲ್ ಸರ್, ಅಷ್ಟೇ, ಬೇರೇನಿಲ್ಲ. ಅದೊಂದು ಫೀಚರ್ ಇಲ್ಲಿ ಎಕ್ಸ್ಟ್ರಾ ಆಡ್ ಆಗಿದೆ. ಇದ್ರದ್ದು ಬೆಲೆ
₹35,000. ಅಲ್ಲಿಗೂ ಇಲ್ಲಿಗೂ ಬರೀ ₹3,500 ಜಂಪ್ ಆಗ್ತಿದೆ ಸರ್. ವೆಬ್ ಓಎಸ್ ಬೇಕಂದ್ರೆ ಏನು ನಾನು ₹10,000 ₹20,000 ಜಂಪ್ ಆಗ್ತಿಲ್ಲ ಸರ್, ಬರೀ ₹3,500 ಮಾತ್ರ ಜಂಪ್ ಆಗ್ತಿದೆ. ಒಳ್ಳೆ ಫೀಲ್ ಬೇಕು ಅಂದ್ರೆ ₹3,500 ಸರ್. ಫೀಲ್ ನನ್ನ ಬಾಯಲ್ಲಿ ಎಷ್ಟೆಂತ ಹೇಳಿದ್ರೆ ಗೊತ್ತಿಲ್ಲ, ಮುಂದ್ಗಡೆ ಬಂದು ಕನ್ನಡ ಒಳಗೆ ನಾನು ಖಂಡಿತ ತೋರಿಸ್ತೀನಿ. ಓಕೆ ಓಕೆ, ದಿಸ್ ಇಸ್ ವೆಬ್ ಓಎಸ್. ಹೌದು ಸರ್. ಅಲ್ವಾ? ಮತ್ತೆ ಆಲ್ ಓವರ್ ಬ್ಯಾಂಗ್ಳೂರ್ ಸರ್, ಆಲ್ ಓವರ್ ಬ್ಯಾಂಗ್ಳೂರು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಸರ್. ಓಕೆನಾ? ಬುಕ್ ಮಾಡ್ರೆ ಮನೆಗೆ ತಂದು ಕೊಡ್ತೀವಿ ನಿಮ್ಗೆ, ಬಟ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. ಈ ಸೈಜ್ ಸ್ವಲ್ಪ ದೊಡ್ಡದು, ನಂದ್ರಲ್ಲಿ ಅರ್ಧ ಇರುತ್ತೆ. ಕೂತ್ಕೋಬಿಡೋಣ ಸರ್. ಓಕೆನಾ? ಹೀರೋ ಓಕೆನಾ ಸರ್? ಖಂಡಿತವಾಗ್ಲಿ ಸರ್. ಓಕೆ ಸರ್, ಕೂತ್ಕೊಂಡೆ ಆಕ್ಚುಲಿ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಳೋಣ. ಸೊ ವೀಕ್ಷಕರೇ, ಸಾರ್ ಕೂತ್ಕೊಂಡ್ಮೇಲೆ ನಾವು ಕೂತ್ಕೊಳ್ಳೇಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು. ಆ್ಯಂಡ್ ಟಿವಿ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವೇ ನೋಡಿ, ಟಿವಿ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ನಾನು ಕೂತ್ಕೊಂಡಿದ್ದೀವಿ, ಸಾರು ಕೂತ್ಕೊಂಡಿದ್ದೀವಿ, ಇಬ್ರಿಗೂ ಕೂಡ ಕವರೇಜ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ನಮಗೆ. ಫುಲ್ಲಿ ಲೋಡೆಡ್ ಸರ್. ಫುಲ್ಲಿ ಲೋಡೆಡ್. ಇದು ಕಮ್ಮಿ ಇದೆ, ಜಾಸ್ತಿ ಇಲ್ಲ, ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ವೆಬ್ ಓಎಸ್, ವಾಯ್ಸ್ ಕಂಟ್ರೋಲ್ ರಿಮೋಟು, ಬ್ಲೂಟೂತ್, ಸೈಜ್ ದೊಡ್ಡದು, ಫ್ರೇಮ್ಲೆಸ್, 4K, ಅಲ್ಟ್ರಾ ಹೈ ಡೆಫಿನೇಷನ್, 2160 ಪಿಕ್ಸೆಲ್. ಏನ್ ಕೇಳ್ತೀರಾ? ಎಲ್ಲ ಇದೆ. ಏನ್ ಹುಡುಕ್ತೀರಾ? ಎಲ್ಲ ಇದೆ. ಏನ್ ಬೇಕು ನಿಮ್ಗೆ? ಏನ್ ಬೇಕು ನಿಮ್ಗೆ? ಎಲ್ಲ ಇದೆ. ಪ್ರತಿಯೊಂದು ಕೂಡ ಸೂಪರ್ ಟಿವಿ, ಕ್ಲಬ್ ಆಗಿದೆ, ಸೂಪರ್ ಆಗಿದೆ. ಏನ್ ಸರ್? ಚೆನ್ನಾಗಿದೆ. ಕ್ಲಬ್ ಅಲ್ಲಿ ಇಟ್ಕೊಂಡು ಡ್ಯಾನ್ಸ್ ಆಡಬಹುದು. ಸೊ ವೀಕ್ಷಕರೇ, ಅಂಡ್ ನಿಮ್ಮ ಮನೆಗೆ ಒಂದು ಹೋಮ್ ಥಿಯೇಟರ್ ತರಬೇಕು ಅಂದ್ರೆ 1 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಅಷ್ಟೆಲ್ಲ ಖರ್ಚು ಮಾಡೋ ಅಗತ್ಯ ಇಲ್ಲ. ಎಷ್ಟಂದ್ರೆ ಪ್ರೈಸ್ ಏನಂದ್ರೆ 65,000 ಅದು ಹೊರಗಡೆ. ನಮ್ಮ ಹತ್ರ 55,000. ನಮ್ಮ ಹತ್ರ 55,000 1 ಇಂಚಿಗೆ ₹1,000 ಕೊಡ್ಬೇಡಿ ನೀವು. 65 ಇಂಚಸ್ 65,000 ಅಲ್ಲ, 60,000 ಅಲ್ಲ, 55,000. ಇನ್ನು 54,999 ಮಾತ್ರ ಕರೆಕ್ಟ್ ಆಗಿದೆ. ಅಂಡ್ ಜೊತೆಲಿ ಇನ್ನೂ ಕಮ್ಮಿ ಬೇಕು ನಮ್ಗೆ, ಇನ್ನ ₹2,000 ಕಮ್ಮಿ ಮಾಡ್ಕೋಬಹುದು, ನೀವು ಅದೇ ಡೌನ್ ಮಾಡ್ಬೋದು. ನೀವ್ ಹೇಳ್ತೀರಾ? ನೀವ್ ಹೇಳಿ. ನೀವು ಚೆನ್ನಾಗಿ ಹೇಳ್ತೀರಾ? ನಾನು ಹೇಳ್ಬಿಡ್ತೀನಿ, ಮಾಡ್ಬೋದು. ಅದೇ ಹೇಗಂತಂದ್ರೆ ಕನ್ನಡಕೋರ ಶುರು ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ. ₹2,000 ಹಂಗೆ ತಗೊಂಡೋಗ್ಬಿಡಿ. ಸರ್ ಹೋಮ್ ಥಿಯೇಟರ್ ಬಿಟ್ರು ಹೋಮ್ ಥಿಯೇಟರ್ ಕೇಳ್ಬಿಟ್ರೆ ಸರ್, ಹೋಮ್ ಥಿಯೇಟರ್ ಮತ್ತೆ ಅಲ್ಲ, ಹೋಮ್ ಥಿಯೇಟರ್ ಬೇಕಾದ್ರೆ ತಗೊಳ್ಳಿ. ಇಲ್ಲ ಅಂತಂತಂದ್ರೆ ನೀವು ₹53,000 ಕೂಡ 65 ಇಂಚಸ್ ಅನ್ನ ತಗೊಂಡು ಹೋಗ್ಬೋದು. ನಿಂತ್ಕೊಬಿಡೋಣ ಬನ್ನಿ ಸರ್. ಸೊ ವೀಕ್ಷಕರೇ, ಅಷ್ಟೇ ಅಲ್ಲ, ಇದೊಂದು ಸ್ವಲ್ಪ ನಮಗೆ ಮುಂದೆ ಬನ್ನಿ. ಸ್ವಲ್ಪ ಮುಂದೆ ಬಂದ್ಬಿಟ್ಟು ಇದ್ರ ಫ್ರೇಮ್ ಗೇಮ್ ಎಲ್ಲ ತೋರಿಸಿದೆ. ಆಕ್ಚುಲಿ ಎಷ್ಟು ನ್ಯಾರೋ ಆಗಿದೆ ಟಿವಿ, ತುಂಬಾ ನ್ಯಾರೋ ಆಗಿದೆ. ಮುಂದೆ ಬನ್ನಿ. ಸೊ ನಾವು ವೀಕ್ಷಕರಿಗೆ ತೋರಿಸಿ. ಸೊ ಕಂಪ್ಲೀಟ್ ನ್ಯಾರೋ, ಚಿಕ್ಕದಾಗಿದೆ. ಸೊ 65 ಇಂಚಸ್ ಅಂತ ಹೇಳ್ಬಿಟ್ಟು ಏನಪ್ಪ ಬಲ್ಕಿ ಇದೆ, ನಮ್ಮನೆ ಗೋಡೆ ಮೇಲೆ ಹಾಕ್ಬೋದು, ಹಾಕಕ್ಕಾಗಲ್ವ ಅಂತ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಸೂಪರ್ ಆಗಿದೆ. ಸೊ ನೋಡ್ಬೋದು. ಸೊ ವೀಕ್ಷಕರೇ, ಒಂದ್ಸಲ ಟಿವಿ ನೋಡ್ಕೊಂಡ್ಬಿಡಿ. ಟಿವಿನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಟ್ರೆ ಸರ್ ಜೊತೆ ಕೆಲವೊಂದು ಕ್ವಶನ್ಸ್ಗಳಿದೆ. ಹೇಗೆ ಈ ಟಿವಿ ನಿಮ್ಮ ಮನೆಗೆ ಬರುತ್ತೆ, ಏನ್ ಕತೆ, ಸರ್ವಿಸ್ ಹೇಗೆ ಕೊಡ್ತಾರೆ, ತುಂಬಾ ಡೌಟ್ಸ್ಗಳಿದೆ. ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ವೀಕ್ಷಕರೇ. 32 ಇಂಚಸ್ ಇದೆ ಅಲ್ಲ, 10,000 ಇಂದ ಸ್ಟಾರ್ಟ್ ಆಗುತ್ತೆ. ಡಿಸ್ಕೌಂಟ್ಸ್ ಎಲ್ಲ ಕೊಡ್ತೀರಾ, ಓಕೆ. ಆದರೂ ಒಂದು ಆನ್ಲೈನ್ ಅಂತ ಬಂದಾಗ, ಆನ್ಲೈನ್ ಯುಗ ಇವಾಗ, ಎಲ್ಲರೂ ಕಂಪೇರ್ ಮಾಡ್ತಾರೆ. ಒಂದು ಸೂಜಿ ತೊಗೊಬೇಕು ಅಂದ್ರೆ ಒಂದು ಆನ್ಲೈನಲ್ಲಿ ಸಿಗುತ್ತೆ, ನೋಡ್ಬಿಡೋಣ ಅಂತ ನೋಡ್ತಾರೆ. ನಾನು ನೋಡಿದಾಗ ಒಂದು 7,000 ಆ ಥರನೂ ಸಿಗುತ್ತೆ. ಏನು ಹೇಳ್ತೀರಾ? ಆನ್ಲೈನ್ ಜೊತೆ ಕಂಪೇರ್ ಮಾಡಿ ಹೇಳಿ ನಿಮ್ಮ ಬ್ರ್ಯಾಂಡನ್ನ. ನಾನು 24 ಇಂಚಿಂದನೇ ಒಂದು ವಿಷಯನ ಪಾಯಿಂಟ್ ಔಟ್ ಮಾಡ್ಕೊಂಡೇ ನಾನು ಸ್ಟಾರ್ಟ್ ಮಾಡಿದ್ದೆ. ಅಪ್ ಟು 43 ಇಂಚಸ್. ಏನಂತ ವಿಷಯನ ಪಾಯಿಂಟ್ ಔಟ್ ಮಾಡಿದೆ, 1080 ಪಿಕ್ಸೆಲ್ಲು, 1080 ಪಿಕ್ಸೆಲ್ಲು, ಹೈ ಡೆಫಿನೇಷನ್ ಟಿವಿ ಹೌದು ಅಂತ ನಾನು ಈ ಮಾತನ್ನ ಹೇಳ್ಬಿಟ್ಟು ನಾನು ನಿಮಗೆ ಟಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಿದ್ದೆ. ಹೌದು. ಬಟ್ ಇದರಲ್ಲಿ ಇನ್ನೊಂದು ಸ್ಟೇಜು ಕೆಳಗಡೆ ಇದೆ. ಏನದು? 770 ಪಿಕ್ಸೆಲ್, 720p. ನಮ್ಮ ಫೋನಲ್ಲಿ ಬರುತ್ತಲ್ಲ, ಈಗ ಬರ್ತಿರೋ ಫೋನೆಲ್ಲ ನಿಮಗೆ 4K ಬಂದ್ಬಿಡುತ್ತೆ. ಬಟ್ ಬಜೆಟ್ ಫ್ರೆಂಡ್ಲಿ ನಾವು ಒಂದು 2 ವರ್ಷ ಮುಂಚೆ ಹೋದ್ರೆ ಆಂಡ್ರಾಯ್ಡ್ ಫೋನ್ಸ್ ನಿಮಗೆ ಬರೀ 720 ಪಿಕ್ಸೆಲ್ ಮಾತ್ರ ಪ್ಲೇ ಆಗುವಂಥದ್ದು ಬರ್ತಾ ಇತ್ತು. ಓಕೆನಾ? ನನ್ನ ಹತ್ರ ನೀವು 32 ಇಂಚಸ್ ಟಿವಿ 720 ಪಿಕ್ಸೆಲ್, ಅದಕ್ಕೆ HD ಅಂತಾರಲ್ಲ, ಹೈ ಡೆಫಿನೇಷನ್ ಅಂತಲ್ಲ, ಕಸ್ಟಮರ್ಗೆ ಸೀಸಾಗಿ ಗೊತ್ತಾಗಲ್ಲ ಸರ್. HD ಅದಕ್ಕೆ ಎಷ್ಟು ಏನು ಗೊತ್ತಾ ಅಂತಾರೆ, HD ರೆಡಿ ಅಂತಾರೆ. ನಿಮ್ಗೆ HD ರೆಡಿ ಅಂತ ಹೇಳ್ಬಿಟ್ಟು HD ರೆಡಿ, HD ಗೆ ರೆಡಿ ಆಗ್ತದೆ, ರೆಡಿ ಇಲ್ಲ ಅನ್ನೋದು. HD ರೆಡಿ, ಅದಕ್ಕೆ 720 ಪಿಕ್ಸೆಲ್, ಅದು 1080 ಪಿಕ್ಸೆಲ್. ಕ್ಲಾರಿಟಿ ಸ್ವಲ್ಪ ಕಮ್ಮಿನೇ ಸರ್. ಅದ್ರದ್ದು ಬೋರ್ಡು ನಿಮ್ಗೆ ಪ್ಯಾನಲ್ ಎಲ್ಲ ರೇಟ್ ಕಡಿಮೆನೆ. ಅದ್ ನನ್ನ ಹತ್ರ ಬೇಕಂದ್ರೆ ಕೇಳಿ, ನನ್ನ ಹತ್ರ ಬೇಕಾದ್ರೆ ಕೇಳಿ, ಬರೀ ₹6,000 ಕೊಡ್ತೀನಿ. ಎಷ್ಟಂದ್ರೆ ಹೊರಗಡೆ ನೀವು ₹7,000, ನೀವು ಇನ್ನೂ ₹1,000 ಕಮ್ಮಿಗೆ ಕೊಡ್ತೀನಿ. ಬಟ್ ಏನಕ್ಕೆ ಸರ್ ಪ್ರಯೋಜನ ಏನು? ತಗೊಳ್ಳೋದು ಏನು, ನೀವು 1 ವಾರ ತಗೋತೀರಾ, 3 ತಿಂಗಳು ಸಹ ತಗೋತೀರಾ? ಈಗ 3 ತಿಂಗಳು ಸಹ. ಫಸ್ಟ್ ಆಫ್ ಆಲ್ ಇವೆಲ್ಲ ನಿಮಗೆ ಟೆಕ್ನಿಕಲ್ ಆಗಿರುವಂಥ ಒಂದು ಹೋಮ್ ಅಪ್ಲೈನ್ಸಸ್ ಟಿವಿ, ಓಕೆನಾ? ನಿಮಗೆ ವರ್ಷಕ್ಕೆ ಒಂದ್ಸತಿ ನಿಮ್ಗೆ ಇದು ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಹೌದು, ಟೆಕ್ನಿಕಲ್ ಆಗಿರ್ಲಿ, ಟೆಕ್ನಾಲಜಿ ಇಲ್ಲ. ಈಗ ಏನ್ ಪ್ರೆಸೆಂಟ್ ಇದೆ ಅಂತಾನೆ ಸರ್ ತಗೋಬೇಕು. ಹೊರಗಡೆ ₹7,000 ಮಾಡ್ತಾರಲ್ಲ, ಆನ್ಲೈನ್ ಇರಲಿ ಅಥವಾ ಹೊರಗಡೆ ಇರಲಿ, ಯಾವುದೇ ಅಂಗಡಿ ಇರಲಿ, ಅಲ್ಲಿ ಕೊಡ್ತಿರೋದು ₹7,000ಗೆ 720 ಪಿಕ್ಸೆಲ್
ಅದು ನನ್ನ ಕಡೆ 6,000 ರೂಪಾಯಿ ಕೊಡ್ತೀನಿ ಬನ್ನಿ, ಅದಕ್ಕೆ 1 ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಬಿಡಿ ಸರ್. ಅದಕ್ಕೂ ಕೊಡ್ತೀರಾ? ಬಟ್ 720 ಪಿಕ್ಸೆಲ್ ಅದು ನೀವು ಸಮಾಧಾನ ಆಗ್ಬೇಕಷ್ಟೇ. ಬಟ್ ನೀವು ರೆಕಮೆಂಡ್ ಮಾಡಲ್ಲ. ರೆಕಮೆಂಡ್ ಅಂದ್ರೆ ಯಾಕೆ ಬೇಕು? ಹಳೇದೈತೆ ಸರ್. ಹಳೇದಾಗುತ್ತೆ. ಸರ್ವಿಸ್ ನೀವು ಹೇಳ್ತೀರಾ ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇಷ್ಟೊಂದು ಮಾಡಬೇಕು ಅಂತಂದ್ರೆ ಸರ್ವಿಸ್ ಬೇಕಾಗುತ್ತೆ. ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ಬಿಡ್ತಾರೆ, ಗುರು ಇವತ್ತೇನೋ ಸೇಲ್ ಮಾಡ್ತಾರೆ, ನಾಳೆ ದಿನ ಇವ್ರು ಸರ್ವಿಸ್ ಕೊಡಲ್ಲ ಗುರು ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಕಮೆಂಟ್ ಬಂದಿಲ್ಲ ಇನ್ನು, ಬರೋದ್ರೊಳಗಡೆ ಹೇಳ್ಬಿಡಿ ನೀವು. ಸರ್ ಸರ್ವಿಸು ಕೊಡ್ದಿರೆ ನಾವಿಲ್ಲಿ ಕರ್ನಾಟಕದಲ್ಲಿ ಬದುಕೋದು ತುಂಬ ಕಷ್ಟ ಸರ್. ನಮ್ಮ ಕರ್ನಾಟಕದ ಜನತೆಗೆ ನಾವು ಕಂಪಲ್ಸರಿ ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಟರೆ ಮಾತ್ರ ಅವ್ರ ಆಶೀರ್ವಾದ ಸಪೋರ್ಟ್ ನಮಗೆ ಮಾಡೇ ಮಾಡ್ತಾರೆ ಸರ್. ಸರ್ವಿಸ್ ಮಾಡೋದು ಎಲ್ಲಿಂದ ಸರ್ ಬಿಸ್ನೆಸ್ಸಲ್ಲಿ ನಾನು ನಿಯತ್ತಾಗಿ ಕೆಲಸ ಮಾಡೋಕ್ಕಾಗೋದು? ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಸರ್. ಒಳ್ಳೆ ನಾವು ಅದಕ್ಕೆ ಅಫ್ಕೋರ್ಸ್ ಇದೆ ಸರ್, ಅದೆಲ್ಲ ಮಾಡೇ ಮಾಡ್ತೀನಿ. ಒಂದು ದಿವಸ ಎಷ್ಟು ಕಡಿಮೆ ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ಅದೆಲ್ಲ ನಾವು ಹಂಗೆ ಬಿಡಕ್ಕೆ ಹೋಗಲ್ಲ ನಾವು. ಆ್ಯಕ್ಚುಲಿ ಈ ಒಂದು ಟಿ ವಿಗಳೆಲ್ಲ ಒಂದಕ್ಕೆ 10 ಸತಿ ನಾವೆಲ್ಲ ಅದನ್ನು ಪ್ರಾಪರಾಗಿ ಚೆಕ್ ಮಾಡಿ ಆಮೇಲೆ ನಾವು ಕಸ್ಟಮರ್ಗೆ ಕೈಗೆ ಹ್ಯಾಂಡ್ ಓವರ್ ಮಾಡೋದು. ಸರ್ ನಮಗೆ ನೆಕ್ಸ್ಟ್ ಬರುವಂಥದ್ದು ಶಿಪ್ಪಿಂಗ್, ಮುಟ್ಸುವಂಥದ್ದು ಆ್ಯಂಡ್ ಪೇಮೆಂಟ್. ಸೊ ಯಾವ ರೀತಿ ಪೇಮೆಂಟ್ ಮಾಡಬೇಕು, ಜನರಿಗೆ ಹೇಗೆ ಮುಟ್ಸ್ತೀರಾ ನೀವು, ರೀಚ್ ಹೆಂಗೆ ಮಾಡಿ? ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ನಾನು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಿದ್ದೀನಿ ಸರ್. ಇಡೀ ಬೆಂಗಳೂರು ಕೊಡ್ತಾ ಇದ್ದೀನಿ, ಬೆಂಗಳೂರು ಡಿಸ್ಟ್ರಿಕ್ಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಿದ್ದೀನಿ. ₹1 ಅಡ್ವಾನ್ಸ್ ಇಲ್ದಿರೆ. ₹1 ಬೇಕಾಗಿಲ್ಲ. ನಾವು ಕೆಲವು ಟ್ರಾನ್ಸ್ಪೋರ್ಟ್ ಕಡೆ ನಾವು ಟೈಪ್ ಆಗಿದ್ದೀವಿ. ಆ ಒಂದು ಟ್ರಾನ್ಸ್ಪೋರ್ಟ್ ಟೈಪ್ ಆಗಿರೋದು ಆ ಒಂದು ಡಿಸ್ಟಿಕ್ ಅಲ್ಲಿ ಅವ್ರು ಅಲ್ಲಿ ಪಿಕ್ ಮಾಡ್ಕೋಬಹುದು ಅದು. ಬಟ್ ಅಲ್ಲಿ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಮುಂಚೆನೆ ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ರೆ ಅವರು ವಿದಿನ್ 24 hours ಅಲ್ಲಿ ಅವ್ರಿಗಲ್ಲಿ ರೀಚ್ ಆಗುತ್ತೆ, ಅವರಲ್ಲಿ ಪಿಕ್ ಮಾಡ್ಕೋಬಹುದು. ಈ ಒಂದು ಮಾತನ್ನ ಹೇಳಕ್ ಮರ್ತೋಗ್ಬಿಟ್ಟೆ. ನಾಟ್ ಓನ್ಲಿ LMZ ಸರ್. ಸರ್ ನಮ್ಮ ಹತ್ರ ಟಿವಿ ತಗೊಳಕ್ ಬರೋರು ಅವ್ರ ಹತ್ರ 2 ಟಿವಿ ಯೂಸ್ ಮಾಡ್ತಿರ್ತಾರೆ, 1 ಟಿವಿ ನಮ್ಮ ಹತ್ರ ತಗೋತಾರೆ, ಇನ್ನೊಂದು ಟಿವಿ ಇನ್ನೊಂದು ಹಾಳಾಗಿರುತ್ತೆ. ಆ ಒಂದು ಟಿವಿಯು ಕೂಡ ನನ್ನ ಸರ್ವಿಸ್ ಕೊಡಲಾಗಿದೆ. ನಿಮ್ಮ ಹತ್ರ ಸರ್ವಿಸ್ ಇದೆಯಾ? ಸರ್ವಿಸ್ ಇದೆ ಸರ್. ಸರ್ ಈಗ ನನ್ನ ಟಿವಿನೇ ಬೆಂಗಳೂರಲ್ಲಿ ನಂದು ಆಕ್ಚುಲಿ ಡೋರ್ ಸ್ಟೆಪ್ ಸರ್ವಿಸ್ ಇಲ್ಲ, ಇಲ್ಲೇ ತಗೊಂಡ್ಬರ್ಬೇಕು, ನಮ್ದು ಸರ್ವಿಸ್ ಸೆಂಟರ್ಗೆ ತಗೊಂಡ್ಬರ್ಬೇಕು. ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೆಸ್ಟ್ ಏನಾದ್ರೆ ಪೆಟ್ರೋಲ್ ಕನ್ವೀನಿಯನ್ಸ್ ಕೊಟ್ಟರೆ ಸಾಕು. ಓಕೆ, ಏನು ಇಲ್ಲಿಂದ ಈಗ ಒಂದು 20 ಕಿಲೋಮೀಟರ್ ₹100 ಆಗುತ್ತೆ. ಪೆಟ್ರೋಲ್ ಕನ್ವೀನಿಯನ್ಸ್ ಕೊಟ್ಟರೆ ಸಾಕು, ನನ್ನ ಟೀಮ್ನ ಮನೆಗೆ ಬೇಕಾದ್ರೆ ಕಳ್ಸ್ಕೊಡ್ತೀರಾ. LMZ ಮಾತ್ರ ಅಲ್ಲ, ಸ್ಯಾಮ್ಸಂಗ್ ಇರಲಿ, LG ಇರಲಿ, ಸೋನಿ ಇರಲಿ, MI ಇರಲಿ, ವಿಯು ಇರಲಿ, ಏನೇ ಇರಲಿ ನಾನು ಅದಕ್ಕೂ ಕೂಡ ಸರ್ವಿಸ್ ಕೊಡ್ತೀನಿ. ಬಟ್ ಅದು ಸೇಲ್ಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡೋ ಬದಲು ಅಲ್ಲಿಗೆ ವೀಕ್ಷಕರೇ ಸರ್ವಿಸ್ ನಂಬರ್ ಸಪ್ರೇಟಾಗಿ ಕೊಟ್ಟಿರ್ತೀನಿ. ಅಲ್ಲಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ 100% ಗೈಡ್ ಮಾಡ್ತಾರೆ, ಮನೆಗೆ ಬರ್ತಾರೆ. ನೀವು ಕಾಲ್ ಮಾಡಿದ್ದು ಕನ್ಫರ್ಮೇಶನ್ ಮಾಡಿ ವಿದಿನ್ 24 hours ಮನೇಲಿ ಇರ್ತಾರೆ, ರಿಪೇರ್ ಮಾಡ್ತಾರೆ. ಅಫ್ಕೋರ್ಸ್ ಇರ್ತಾರೆ. ಬೇರೆ ಬ್ರ್ಯಾಂಡ್ ಸಪೋರ್ಟ್ ಮಾಡ್ತೀನಿ. ಈಗ ಪ್ಯಾನೆಲ್ ಹೋಯ್ತು ಮಾಡ್ಕೊಡ್ತೀರಾ, ಮದರ್ ಬೋರ್ಡ್ ಟಿವಿನೇ ಹೋಯ್ತು ಅಂದ್ರೆ ಏನ್ ಸರ್, ಹೋಯ್ತು ಎಲ್ಲ ಹೋಯ್ತು, ಎಲ್ಲ ಏನೇ ಇರಲಿ, ಏನೋ ₹100 ಕೆಲಸದಲ್ಲಿ ಬಂದು ಮಾಡ್ಕೊಡ್ತೀನಿ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಫೈನಲ್ ಆಗಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ಶುರು ಮಾಡೋಣ ಚಾನಲ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದರಿಂದನೇ ಡಿಸ್ಕೌಂಟ್ಸ್ ಬರುವಂಥದ್ದು. ಎರಡನೇದಾಗಿ ಇಲ್ಲಿನ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಅದರಿಂದ ನಿಮಗೆ ಟಿವಿ ಸಿಗುವಂಥದ್ದು. ಅಂಡ್ ಫೈನಲ್ ಆಗಿ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ, ಫೋನ್ ನಂಬರ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೆ ಒಂದು ಸೂಪರ್ ಆಗಿರುವಂಥ ಟಿವಿನ ತಗೊಂಡು ಹೋಗ್ಬೋದು. ಫೈನಲ್ ಆಗಿ ಕಾಂಟ್ಯಾಕ್ಟ್ ಡೀಟೇಲ್ಸು ಆ್ಯಂಡ್ ಶೋರೂಮ್ ಟೈಮಿಂಗ್ಸು ಅದು ಹೇಳ್ಬಿಡಿ ಸರ್ ನಮಗೆ. ಸರ್ ನಮ್ಮದು ಟೈಮಿಂಗ್ಸ್ ಬಂದ್ಬಿಟ್ಟು 10 to 7:30 ಸರ್. 10 to 7:30 ನಮ್ಮದು ಶೋರೂಮ್ ಟೈಮಿಂಗ್ಸು. ವೀಕಲ್ 7 days ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ಯಾವತ್ತೂ ಓಪನ್ ಇರುತ್ತೆ, ಅವೈಲೇಬಲ್ ಇರುತ್ತೆ. ಬರ್ಬೋದು. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಟಿವಿಗಳನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.